ಹೋಗೆ. ಮೇಡಮ್ 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 ಹೇಳೆ ಮೇಡಮ್ ಹೇಳು. ಹೇಳ್ತಾ ಇಲ್ವಾ? ಹೇಳೆ ಹೇಳೆ. ಬಾಯ್ ತೆಗಿ, ಬಾಯ್ ತೆಗಿ ನೀನು. ಹೇಳೆ, ಬಾರಿಸ್ಬಿಡ್ತೀನಿ ನಿನ್ನ. ಮೇಡಮ್ ಬಿಟ್ಬಿಡಿ ಮೇಡಮ್. ಹೇಳಿ, ಎಷ್ಟು ಧೈರ್ಯ ಇದ್ರೆ ಕೊಲೆ ಮಾಡಿ ಮನೇಲಿ ಕೂತ್ಕೋತೀಯ? ಮೇಡಮ್ ನಿಜ ಹೇಳೆ. ಹೇಳು ಅಂತಿದ್ದೀನಲ್ಲ, ನಟಿಸ್ತೀಯೇನೆ? ಹೇಳು. ಇಲ್ಲಿ ನೋಡು, ಬಿಡಿ ಮೇಡಮ್. ನಿನ್ಗೆ 5 ನಿಮಿಷ ಟೈಮ್ ಕೊಡ್ತೀನಿ. ನಿಜ ಒಪ್ಕೋ, ಇಲ್ಲ ನಿನಗೇನಾಗುತ್ತೆ ಅಂತ ಗೊತ್ತಿಲ್ಲ. ಮೇಡಮ್ ಯೋ, ಏನಯ್ಯ ಬೇಕು ನಿನ್ಗೆ? ಇಲ್ಲಿ ಯಾಕಯ್ಯ ಬಂದೆ? ಮೇಡಮ್, ಒಂದೇ ಒಂದ್ಸಲಿ ನೋಡೋದಕ್ಕೆ ಅವಕಾಶ ಕೊಡಿ ಮೇಡಮ್. ಅಯ್ಯೋ ಅಪ್ಪ ಅಪ್ಪ. ಏನಯ್ಯ, ನಿನ್ ಮಗಳನ್ನೇನು 1 ವರ್ಷದಿಂದ ಕರ್ಕೊಂಡ್ ಬಂದ್ ಇಟ್ಕೊಂಡಿದ್ಯಾ? ಈಗ ತಾನೇ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ರೆ ಅದ್ರಲ್ಲೂ ಮಗಳನ್ನ ನೋಡ್ಬೇಕು ಅಂತ್ಯಾ? ಮೇಡಮ್, ಅವಳು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಮೇಡಮ್, ಉಪವಾಸದಿಂದ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್, ಪ್ಲೀಸ್ ಮೇಡಮ್, ಅವಳು ಏನು ತಪ್ಪು ಮಾಡಿಲ್ಲ. ಅವಳಿಗೆ ನಾನು ಊಟನಾದ್ರೂ ತಂದ್ಕೊಡ್ತೀನಿ ಮೇಡಮ್. ನಿನ್ ಮಗಳು ಗೌರ್ಮೆಂಟ್ಗೆ ಗೆಸ್ಟ್ ಆಗಿ ಬಂದಿದ್ದಾಳೆ. ರಾಜಕಾರಣಿ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದೀವಿ ನೋಡು ಸಾಂಬಾರ್ ಹಾಕಕ್ಕೆ. ಹಬ್ಬದೂಟ ಹಾಕ್ಬೇಕಾ ಈಗ? ನಿನ್ ಮಗಳಿಗೆ ಇವಾಗ ಹಾಕ್ತಿವಿ ನೋಡು ಊಟ. ಹಬ್ಬದೂಟ ಅಂತೂ ಅಲ್ಲ, ಫುಲ್ ಮೀಲ್ಸ್. ನನ್ನ ಮಗಳು ಏನು ತಪ್ಪು ಮಾಡಿಲ್ಲ ಮೇಡಮ್, ಅವಳು ಪಾಪದವಳು ಮೇಡಮ್. ಮೇಡಮ್ 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 ಮೇಡಮ್. ಅಯ್ಯೋ. ಏಯ್, ನಿಜ ಹೇಳ್ತೀಯಾ? ಬಾಯ್ ತೆಗಿಯೇ. ಮೇಡಮ್ ಹೇಳೆ. ಏನು ಗೊತ್ತಿಲ್ಲ ಮೇಡಮ್. ಬಾಯ್ ಬಿಡು. ಬಿಟ್ಬಿಡಿ ಮೇಡಮ್. ಮೇಡಮ್ ಮೇಡಮ್ ಹೇಳೆ. ಮೇಡಮ್, ಬಾಯ್ ತೆಗಿಯೇ. ಬಿಡಿ ಬಿಡಿ ಮೇಡಮ್. ನಿಜ ಹೇಳು. ಪ್ಲೀಸ್ ಮೇಡಮ್. ಹೇಳು ಅಂತಿದ್ದೀನಲ್ಲ. ಆ ಮಣಿ ನಿನ್ ತಂಗಿನ ಕೊಂದ ಅಂತ ನೀನ್ ತಾನೇ ಚಾಕು ಅಲ್ಲಿ ಚುಚ್ಚಿದ್ದು? ಇಲ್ಲ ಅವನಿಗೂ ನಿನ್ಗೂ ಬೇರೆ ಏನಾದ್ರೂ ಸಂಬಂಧ ಇದ್ಯಾ? ಅವನ ನೀನ್ ಕೊಂದ್ಯಾ? ಅಯ್ಯೋ ಮೇಡಮ್, ನಾನ್ ನಿಮ್ಗೆ ಎಷ್ಟು ಸಲ ಹೇಳೋದು, ಮಣಿನ ನಾನ್ ಕೊಲೆ ಮಾಡಿಲ್ಲ. ಏಯ್, ನಿನ್ನ ಹಿಂಗೆಲ್ಲ ಕೇಳಿದ್ರೆ ಸರಿಯಾಗಿ ಹೇಳಲ್ಲ. ನನ್ ಸ್ಟೈಲಲ್ಲಿ ಕೇಳ್ತೀನಿ. ಹೇಳೆ, ಹೇಳು, ಹೇಳೆ. ಹೇಳು, ಬಾಯ್ ತೆಗ್ದು ಹೇಳೆ. ಹೇಳ್ತ್ಯಾ ಇಲ್ವಾ ನೀನು? ಎಷ್ಟು ಕೋಪ ನಿನಗೆ? ಹೇಳೆ. ನೀವ್ ಎಷ್ಟೇ ಸಲ ನನ್ನ ಹೊಡೆದು ಕೇಳಿದ್ರು ನನ್ನ ಉತ್ತರ ಮಾತ್ರ ಬಂದೆ, ನಾನ್ ಮಣಿನ ಕೊಲೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಕೊಲೆ ಮಾಡಿಲ್ಲ. ನಿಜ ಹೇಳೆ, ನಿಜ ಹೇಳು, ನಿಜ ಹೇಳೆ, ನಿಜ ಹೇಳು. ಹೇಳ್ತ್ಯಾ ಇಲ್ವಾ? ಹೇಳೆ, ಬಾಯ್ ತೆಗಿ. ಹೇಳು ಅಂತಿದ್ದೀನಲ್ಲ, ನಿಜ ಹೇಳು. ಹೇಳೆ. ಅವಳು ಯಾರಿಗೂ ಏನು ಕೇಳಲು ಬಯಸೋದಿಲ್ಲ. ಅವಳಿಗೆ ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ. ಹೇಳ್ತ್ಯಾ ಇಲ್ವಾ? ಹೇಳೆ, ಬಾಯ್ ತೆಗಿ. ಹೇಳು ಅಂತಿದ್ದೀನಲ್ಲ, ನಿಜ ಹೇಳು. ಹೇಳೆ. ಮೇಡಮ್ ಬಿಟ್ಬಿಡಿ ಮೇಡಮ್. ಬಾಯ್ ತೆಗಿ. ಹೇಳು ಅಂತಿದ್ದೀನಲ್ಲ, ನಿಜ ಹೇಳು. ಹೇಳೆ. ಮುರುಘಾ, ಏ ಮುರುಘಾ, ಏನಪ್ಪ ಏನಪ್ಪ ಆಯ್ತು? ಎಲ್ಗೆ ಹೋಗ್ತಾ ಇದೀಯಾ? ಅಯ್ಯೋ ರವಿ, ನಾನೇನು ಅಂತ ಹೇಳಿ ಕಣೋ, ಎಲ್ಲ ಮುಗಿದು ಹೋಯ್ತು. ಲೋ, ಏನ್ ಮುಗೀತು? ಅರ್ಥಾವತಾರ ಹೇಳು. ಸಂಧ್ಯಾ. ಸಂಧ್ಯಾ? ಮುರುಘಾ, ಸಂಧ್ಯಂಗೇನಾಯ್ತು? ದಿವ್ಯಾ ಸತ್ತೋದ್ಲಲ್ವಾ? ಅದಕ್ಕೆ ಸಂಧ್ಯಾ. ಮುರುಘಾ, ಏನ್ ಹೇಳ್ತಾ ಇದೀಯಾ? ಸಂಧ್ಯಾ ಏನಾದ್ರು ಮಾಡಿದ್ಲಾ? ಸಂಧ್ಯಾ ಏನು ಮಾಡ್ಲಿಲ್ಲ ರವಿ. ಸಂಧ್ಯಾಗೇನಾಯ್ತು? ಅದನ್ನ ಏನು ಅಂತ ಹೇಳಿ. ಲೋ, ಇವಾಗ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಹೇಳ್ತೀಯಲ್ವಾ ನೀನು ಇವಾಗ? ಸಂಧ್ಯಾನ
ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ರು ಕಣ. ಏನ್ ಮುರುಗ ಹೇಳ್ತಾ ಇದ್ಯಾ? ಸಂಜೆನ ಪೊಲೀಸರು ಹಿಡ್ಕೊಂಡೋದ್ರ? ಸಂಜೆ ಅಂತದೇನ್ ತಪ್ಪು ಮಾಡಿದ್ಲು? ಪೊಲೀಸರು ಸಂಜೆನ ಏನು ಕರ್ಕೊಂಡೋದ್ರು? ಹೇಳು ಮುರುಗ, ಹೇಳು. ಯಾಕೊಂದು ಕೊಲೆಗಾರನ್ನ ಸಂಧ್ಯಾ ಸಾಯಿಸ್ಬಿಟ್ಲು ಅಂತ ಆ ರೀತಿ ಹೇಳಿ ಕರ್ಕೊಂಡು ಹೋಗ್ಬಿಟ್ರು ಕಣ. ದೇವ್ರೆ, ಈಗ ಸಂಜೆ ಎಲ್ಲಿಟ್ಟಿದ್ದಾರೆ? ನಮ್ಮೂರಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕಪ್ ಅಲ್ಲಿ ಇಟ್ಟಿದ್ದಾರೆ ಕಣ. ನನ್ನ ಮಗಳನ್ನ ಹೊಡಿತಾ ಇದ್ದಾರೆ ಕಣ. ಸಂದೇಹ ಕೇಸಲ್ಲಿ ಅರೆಸ್ಟ್ ಮಾಡಿರೋ ಅಪರಾಧಿನ, ಅದು ಒಂದು ಹೆಣ್ಮಗ್ಳುನ, ಅದೆಂಗ್ ಅವ್ರ ಕೈ ಮಾಡಕ್ ಸಾಧ್ಯ? ಹೊಡಿತಾ ಇದ್ದಾರೆ ಕಣ. ಬಾ, ಸಂಧಿನ ಅರೆಸ್ಟ್ ಮಾಡಿರೋ ಪೊಲೀಸರು ಏನ್ ಮಾಡ್ತಾರೆ ಅಂತ ನೋಡೋಣ. ಬಾ ಬಾ ಮುರುಗ, ಬಾ. ಸಂಧ್ಯಾ, ನೀವು ಹೋಗಿ ಅಕ್ಕ, ಆರಾಮಾಗಿ. ಏ ಸತೀಶ್, ಏಯ್ ಹಾಯ್ ಮಗ, ಇರೋ ನಾನೇ ಬರ್ತೀನಿ. ಹಾಯ್ ಮಗ. ಏನಪ್ಪ ಇನ್ಸ್ಪೆಕ್ಟರ್, ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೆ. ಫೋನ್ ಮಾಡಿದ್ರೆ ಎತ್ತಿದೆ ಇರೋಷ್ಟು ಬ್ಯುಸಿ ಇರೋರು ಈಗೇನಪ್ಪ ನೇರವಾಗಿ ಬಂದ್ಬಿಟ್ಟಿದ್ಯಾ? ವರ್ಕ್ ಲೋಡ್ ತುಂಬಾ ಜಾಸ್ತಿ ಅಪ್ಪ. ಹೌದೌದೌದಪ್ಪ, ನೀನೇನು ಲೇತಲ್ಲಿ ಕೆಲಸ ಮಾಡ್ತಿದ್ಯಾ? ವರ್ಕ್ ಲೋಡ್ ಜಾಸ್ತಿ ಇದೆ ಅಂತ ಹೇಳೋದಿಕ್ಕೆ. ಅದು ಬೇರೆ ಇಲ್ಲದೆ ಇದೊಂದು ಊರು, ಪೊಲೀಸ್ ಸ್ಟೇಷನು, ನೀನೊಬ್ಬ ಇನ್ಸ್ಪೆಕ್ಟರ್. ಮಾಡ್ತಿರೋದು 1-2 ಕೇಸು. ಆ ಮಣಿಯನ್ನ ಕೊಂದಿರ್ತಕ್ಕಂಥ ಪುಡಂಗನ ಬಿಟ್ಟು ಇಲ್ಲಿ ಬಂದು ಪೋಸ್ ಕೊಡ್ತಿದ್ದಾನೆ. ಏನೋ ವಿಕ್ಟಿಮ್ನ ಹಿಡ್ದಾಯ್ತು, ಮಣಿನ ಕೊಂದ ಕೊಲೆಗಾರನ ಹಿಡ್ದಾಕಿ ಲಾಕಪ್ಪಲ್ಲಿ ಹಾಕಿ ವಿಚಾರಿಸೋ ವಿಧಾನದಲ್ಲಿ ವಿಚಾರಿಸ್ತಾ ಇದ್ದೀವಿ. ಯಾರು ಕೊಂದಿರೋದು? ಅವಳು ನಿನಗೆ ಗೊತ್ತಿರೋಳೆ. ನಿನಗೆ ಬೇಕಾಗಿರೋ ಹುಡುಗಿ ಆಗಿದ್ಲಲ್ಲ, ಅವಳೇನೆ. ನಿನ್ನ ಹೃದಯದಲ್ಲಿ ಗೋಡೆ ಕಟ್ಕೊಂಡು ಇಷ್ಟಪಟ್ಟಿದ್ದಲ್ಲ, ಪ್ರೀತಿ ಕೋಟೆಯ ಕತೆ ನಾಯಕಿ ಅವಳೇನೆ ಆ ಕೊಲೆಗಾರಿ. ಪೃಥ್ವಿ, ಏನು ಹೇಳ್ತಿದ್ಯಾ? ಎಸ್, ಸಂಜೆನೆ ಕೊಲೆಗಾರಿ. ಹೇಯ್, ಸಂಧ್ಯಾನಾ? ನೋ, ಖಂಡಿತ ಸಾಧ್ಯನೇ ಇಲ್ಲ. ಸಂಧ್ಯಾ ಕೊಲೆ ಮಾಡೋದಕ್ಕಾಗದೇ ಇಲ್ಲ. ಏಯ್, ಸಂಧ್ಯಾ ತುಂಬಾ ಒಳ್ಳೆಯಳು ಕಣ. ಅವಳೇ ಕೊಲೆ ಮಾಡಿದ್ಯಾಳ ಅಂತ ಹೇಳ್ತಿದ್ಯಲ್ಲ. ನೀನ್ ಪೊಲೀಸ್ ಆದ್ರೆ ಯಾರನ್ನ ಬೇಕಾದ್ರೂ ಕೊಲೆಗಾರನಾಗಿ ಮಾಡ್ಬೋದಾ? ಮಗ, ಹುಷಾರಾಗಿ ಮಾತಾಡು. ಕೊಲೆಗಾರ ಬೇರೆಯವರಾಗಿರ್ತಾರೆ. ಮಗ, ನಿರಪರಾಧಿಗೆ ಶಿಕ್ಷೆ ಆಗ್ಲೇಬಾರ್ದು. ಕಣ್ಣಾರೆ ನೋಡಿದ್ದು, ಕಿವಿಯಾರೆ ಕೇಳಿದಲ್ಲಿ ನಿಜ ಅನ್ಕೊಳ್ಳೇಬಾರ್ದು. ದಯವಿಟ್ಟು ಕ್ಲಿಯರ್ ಆಗಿ ವಿಚಾರಣೆ ಮಾಡು. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಕಣೋ, ಪ್ಲೀಸ್. ಸಂಧ್ಯಾ ಆ ಥರದ ಹುಡುಗಿ ಅಲ್ಲ ಕಣೋ. ದಯವಿಟ್ಟು ಏನ್ ನಡೆದಿದೆ ಅಂತ ವಿಚಾರಣೆ ಮಾಡಿ ಸರಿಯಾಗಿ. ಸತೀಶ, ನಿನ್ನ ಫೀಲಿಂಗ್ ನನಗೆ ಅರ್ಥ ಆಗುತ್ತೆ. ಸಂಧ್ಯಾ ಕೇಸಲ್ಲಿ ಎಲ್ಲೇ ಆಧಾರನೂ ಅವಳ ಪರವಾಗೇ ಇದೆ. ಅವಳೇ ಮಣಿನ ಕೊಂದಿರೋಕೆ ಆಧಾರನೂ ಕಾರಣನೂ ಪಕ್ಕ ಇದೆ ಕಣೋ. ಸಂಧ್ಯನ ಆ ದೇವ್ರು ಕೂಡ ಕಾಪಾಡೋಕ್ಕಾಗೋದಿಲ್ಲ. ಏಯ್, ದೇವ್ರಂತೆ ದೇವ್ರು. ಆ ದೇವ್ರೇನಾದ್ರೂ ಅಡ್ಡ ಬಂದ್ರು ಕೂಡ ಆ ಸಂಧ್ಯಾನ ಮಾತ್ರ ಕಾಪಾಡ್ತೀನಿ. ನೀನ್ ನನ್ನ ಫ್ರೆಂಡ್ ಆಗಿದ್ರು ಕೂಡ ನೀನು ಪೊಲೀಸ್ ಬುದ್ಧಿ ತೋರಿಸ್ದೆ ಅಲ್ವಾ ನನಗೆ? ಸತೀಶ, ನಾನೇನೋ ಮಾಡೋಕ್ಕಾಗುತ್ತೆ. ನನ್ನ ಕೆಲಸ ಅಂಥದ್ದು. ಕಾಕಿ ಬಟ್ಟೆ ಹಾಕಿದ ಕೂಡಲೇ ಅಮ್ಮ ಅಪ್ಪ ಯಾರೇ ಆಗಿದ್ರು ಅಷ್ಟೇ. ಯಾಕೆ ಸಂಬಂಧ ಗಿಂಬಂಧ ಯಾರೇ ಆಗಿದ್ರು ನನ್ನ ಪಾಯಿಂಟ್ ಆಫ್ ವ್ಯೂಲಿ ಅಪರಾಧಿನೇ. ಒಬ್ರು ತಪ್ಪು ಮಾಡಿದಾರೆ ಅಂದ್ರೆ ತಪ್ಪು ಕಣೋ. ಸಂಧ್ಯಾ ತಪ್ಪೇ ಮಾಡಿಲ್ಲ ಕಣೋ. ಅವಳನ್ನ ಹೇಗೋ ಕ್ರಿಮಿನಲ್ ಅಂತ ಹೇಳ್ತಿದ್ಯಾ ನೀನು? ಒಬ್ಬ ಅಪರಾಧಿನ ನೀನಾ ಅಥವಾ ನಾನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಅದನ್ನ ಕಾನೂನು ತೀರ್ಮಾನ ಮಾಡುತ್ತೆ, ಕೋರ್ಟು ಡಿಸೈಡ್ ಮಾಡುತ್ತೆ. ಕೋರ್ಟ್ಗೆ ಸಂಧ್ಯಾನ 2 ದಿನದಲ್ಲೇ ಹಾಜರುಪಡಿಸ್ತಾರೆ. ಅವಾಗ ಗೊತ್ತಾಗುತ್ತೆ ಸಂಧ್ಯಾ ಅಪರಾಧಿನ ಅಥವಾ ನಿನ್ನ ಪ್ರೇಯಸಿನ ಅಂತ. ಹೇಯ್, ಸಂಧ್ಯಾ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಸಂಧ್ಯಾ ಒಳ್ಳೆಯವಳು ಕಣೋ. ಯಾವುದೇ ತಪ್ಪು ಮಾಡಿರಲ್ಲ, ಮಾಡಕ್ ಸಾಧ್ಯನೂ ಇಲ್ಲ. ನಾನು ಸಂಧ್ಯಾ ತಪ್ಪು ಮಾಡಿರ್ತಾನೆ ಅಂತ ಹೇಳ್ತಾ ಇಲ್ವಲ್ಲ, ಅದನ್ನ ಕೋರ್ಟೇ ತೀರ್ಮಾನ ಮಾಡುತ್ತೆ. ಲೆಟ್ಸ್ ವೇಟ್ ಅಂಡ್ ಸಿ. ಹೇಯ್,
ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಸಂಧ್ಯಾ ತಪ್ಪು ಮಾಡಿದಾಳೋ ಇಲ್ವೋ ಅಂತ. ಅವಳನ್ನು ಕೋರ್ಟಿಗೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆನೆ ಸತ್ಯ ಏನು ಅಂತ ಕಂಡುಹಿಡಿತೀನಿ. ಸಂಧ್ಯಾ ಈ ಕೊಲೆ ಮಾಡಿಲ್ಲ ಅಂತ ನಾನು ನಿರೂಪಿಸ್ತೀನಿ, ಖಂಡಿತ ನಿರೂಪಿಸ್ತೀನಿ. ಯೋ, ನಿನ್ನೆನೆ ಇಲ್ಲಿ ಬರ್ಬೇಡ ಅಂತ ಹೇಳ್ದೆ, ಜೊತೆಗೆ ಬೇರೆಯವ್ರನ್ನ ಬೇರೆ ಕರ್ಕೊಂಡ್ ಬಂದ್ಯಾ? ಹೋಗ್ರಯ್ಯ ಇಬ್ರು, ರವಿ ಹೋಗಿ ಹೋಗಿ ಅಂತಿದ್ದೀನಲ್ಲ. ಇಲ್ಲಿ ನೋಡಿ, ಒಂದು ಹುಡುಗಿನ ಕರ್ಕೊಂಬಂದು ಹೊಡಿತಾ ಇದ್ದೀರಲ್ಲ, ನೀವೇನ್ ದೊಡ್ಡ ರೋಡಿನ ಪೊಲೀಸಾ? ಹೌದು, ನಾನ್ ಪೊಲೀಸ್ ರೌಡಿ. ನೀನ್ ಯಾರಯ್ಯ? ಮೀಸೆ ಒಳಗೆ ಮುಖ ಇಟ್ಕೊಂಡಿದ್ಯಾ? ವೀರಪ್ಪನ್ ಸ್ವಂತದವನಾ? ಮರ್ಯಾದೆಯಿಂದ ಮಾತಾಡಿ ಇನ್ಸ್ಪೆಕ್ಟರ್. ಈಗ ನಾನು ಮರ್ಯಾದೆಯಾಗೆ ಮಾತಾಡ್ತಿರೋದು. ಇದೇ ನನ್ ಸ್ಟೈಲ್ ಮರ್ಯಾದೆ. ಇಲ್ಲ ಮೊದಲನೇ ಮರ್ಯಾದೆ ಕೊಡ್ಲಾ? ಆ ಸ್ಟೈಲ್ ಬೇರೆ ತರ ಇರುತ್ತೆ. ಹೋಗಯ್ಯ, ಬಂದ್ಬಿಟ್ರು ದೊಡ್ಡದಾಗಿ. ನಿಮ್ ಬಗ್ಗೆ ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡಿ ನಿಮ್ ಕೆಲ್ಸಕ್ಕೆ ಒಂದು ಗತಿ ಕಾಣಿಸ್ತೀನಿ ನೋಡಿ. ನಿಮ್ ಹೆಸರೇನು? ಏಯ್, ನನ್ನ ಹೆಸರು ಯಾಕೆ? ಬಾ, ನನ್ ಜೊತೆ ಸೆಲ್ಫಿ ತಗೋ. ಫೋಟೋ ತಗೊಂಡು ಕಮಿಷನರ್ ಸರ್ಗೆ ಕಳಿಸ್ಕೊಡು. ನೀನೇನೋ ಹೇಳೋದು? ಬಾ, ನಮ್ಮನೆಗ್ ಬಾ, ನಾನ್ ನಿನ್ಗೆ ಊಟ ಹಾಕಿ ಬಡಿಸ್ಕೊಡ್ತೀನಿ. ಚೆನ್ನಾಗಿ ತಿನ್ಬಿಟ್ಟು ಹೋಗು. ಮೇಡಮ್ ಪ್ಲೀಸ್, ನನ್ನ ಮಗಳನ್ನ ಬಿಟ್ಬಿಡಿ ಮೇಡಮ್. ಯೋ, ನಿನ್ಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸಂಧ್ಯಾನ ಯಾರು ಇಲ್ಲಿ ನೋಡಕ್ಕಾಗಲ್ಲ. ಕೋರ್ಟ್ಗೆ ಒಪ್ಪಿಸ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಈಗ ಹೊರಡಿ, ಹೊರಡಿ. ದೊಡ್ಡದಾಗಿ ಬಂದ್ಬಿಟ್ರಿ ಈಗ. ಮುರುಘಾ, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಸಂಜೆನೆ ಹೆಂಗ ಆಚೆ ಕರ್ಕೊಂಡ್ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನೋಡ್ಕೊಂತೀನಿ. ಸಂಧ್ಯಾ, ಮುರುಘಾ ಬಾ, ಮುರುಘಾ ಚಿಂತೆ ಮಾಡಬೇಡ, ಬಾ. ಏನ್ ಹೇಳ್ತಿದ್ದೀರಾ? ನಿಮ್ ಮಗಂಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಾ? ಅಣ್ಣ, ಯಾಕೆ ಬೇಜಾರಾಗ್ತಿದ್ದೀರಾ? ಹೈಕೋರ್ಟ್ ತಾನೇ ಆರ್ಡರ್ ಕೊಟ್ಟಿರೋದು. ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ವಿಚಾರಣೆ ಮಾಡಿಸಿ ಕೊಟ್ಟಿರೋ ಶಿಕ್ಷೆಗೆ ನಾನೇ ಸ್ಟೇ ತರಿಸ್ತೀನಿ. ನೀವ್ ಯಾಕೆ ಭಯ ಪಡ್ತಾ ಇದ್ದೀರಾ? ನಿಮ್ ಮಗಂಗೆ ಗಲ್ ಶಿಕ್ಷೆ ಕೊಡ್ತು ಅಂತಂದ್ರು ಆ ಗಲ್ ಹಗ್ಗನ ಬಿಸಾಕಿ ನಿಮ್ ಮಗನ ಕರ್ಕೊಂಬಂದ್ಬಿಡ್ತೀನಣ್ಣ. ಆಗ ಅಣ್ಣ ನಾನು ವಕೀಲ್ ವರದರಾಜು. ಸರಿ, ಒಂದ್ ಮುಖ್ಯವಾದ ಕೇಸು, ಅದಕ್ಕೆ ಮಾತಾಡ್ತಾ ಇದ್ದೆ. ಸರಿ ಹೇಳಿ, ಯಾವ ಕೇಸ್ ಬಗ್ಗೆ ನನ್ನ ಹತ್ರ ಮಾತಾಡಕ್ ಬಂದಿದ್ದೀರಾ? ಹೇಳು ಮುರುಘಾ. ನನ್ನ ಮಗಳು ಸಂಧ್ಯಾ, ನನ್ನ ಮಗಳು ದಿವ್ಯಾನ ಕೊಲೆ ಮಾಡಿದ ಕೊಲೆಗಾರನ ಕೊಲೆ ಮಾಡಿದ್ಲು ಅಂತ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಸರ್. ಕೊಲೆಗಾರಿ ಅಂತ ಒಳಗೆ ಹಾಕ್ಬಿಟ್ರ ಸರ್? ವಕೀಲ್ ಹತ್ರ, ಡಾಕ್ಟರ್ ಹತ್ರ ನೀವು ಸುಳ್ಳೇ ಹೇಳ್ಬಾರ್ದು. ಏನೇ ನಡೀತೋ ಅದನ್ನ ನೇರವಾಗಿ, ಏನೂ ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳ್ಬಿಡಿ. ಅವಾಗ್ಲೇನೆ ಒಬ್ರು ನಿಜವಾಗ್ಲೂ ಕೊಲೆ ಮಾಡಿದ್ರು ಕೂಡ ಸರಿ, ಇಲ್ಲ ಯಾರಾದ್ರೂ ಕೊಲೆ ಮಾಡಿ ಅವ್ರ ತಲೆ ಮೇಲೆ ಹಾಕಿದ್ರು ಕೂಡ ಅಪರಾಧಿನ ಅಪರಾಧದಿಂದ, ಆಪಾದನೆಯಿಂದ ಹೊರ ಕರ್ಕೊಂಡ್ಬರ್ಬೋದು. ಏನ್ ಸರ್, ನಿಮ್ ಮಗಳು ಕೇಸಲ್ಲಿ ಅವಳನ್ನ ಹೇಗೆ ಸಿಕ್ಕಾಕ್ಸಿದ್ರು ಅಂತ ಒಂದನ್ನು ಬಿಡದೆ ಎಲ್ಲ ಹೇಳಿ ನೋಡೋಣ. ಏನ್ ನಡೀತು ಅಂದ್ರೆ, ಹೇಳಿ.
ನಡೆದಿದ್ದನ್ನೆಲ್ಲ ಕೇಳಿದಾದ್ಮೇಲೆ ನನ್ನಿಂದ ನಿಮ್ ಮಗಳನ್ನ ಸಂಧ್ಯಾನ ನಿರಪರಾಧಿ ಅಂತ ನಿರೂಪಿಸ್ಬಿಟ್ಟು ಅವಳನ್ನ ಆಚೆ ಕರ್ಕೊಂಡ್ ಬಂದ್ಬಿಡ್ತೀರಾ ಸರ್? ಖಂಡಿತವಾಗ್ಲೂ ಸಂಧ್ಯಾನ ವಕೀಲ್ ಸಾಹೇಬ್ರು ಖಂಡಿತವಾಗ್ಲೂ ಆಚೆ ಕರ್ಕೊಂಬರ್ತಾರೆ. ಸರ್, ನೀವು ನನ್ನ ಅನುಭವದ ಮೇಲೆ ಇಟ್ಟಿರುವಂತ ನಂಬಿಕೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಬಟ್ ಐ ಆಮ್ ಸೋ ಸಾರಿ. ನಿಮ್ಮ ಮಗಳು ಸಂಧ್ಯಾನ ನನ್ನ ಕೈಲಿ ಜಾಮೀನು ಕೊಡ್ಸೋದಿಕ್ ಆಗೋದಿಲ್ಲ. ಸರ್, ನೀವು ಎಷ್ಟು ದೊಡ್ಡ ಲಾಯರು, ನೀವೇ ನನ್ನ ಮಗಳನ್ನ ಕಾಪಾಡಲಿಲ್ಲ ಅಂತಂದ್ರೆ ಬೇರೆ ಯಾವ ಲಾಯರ್ ತಾನೇ ಕಾಪಾಡ್ತಾರೆ? ನನ್ನ ಬಿಟ್ಟು ಒಬ್ಬ ತುಂಬಾ ಒಳ್ಳೆ ವಕೀಲರಿದ್ದಾರೆ. ಅವ್ರ ಮುಖಾಂತರ ಮಾತ್ರನೇ ನಿಮ್ಮ ಮಗಳನ್ನ ಈ ಕೊಲೆ ಕೇಸಿಂದ ಹೊರಗೆ ತರಬಹುದು. ಸರ್, ಅವ್ರು ಯಾರು ಅಂತ ಹೇಳಿ ಸರ್. ಅವ್ರು ಎಷ್ಟು ದೊಡ್ಡ ಲಾಯರ್ ಆಗಿದ್ರು ಕೂಡ ಅವ್ರು ಎಷ್ಟು ಫೀಸನ್ನ ಕೇಳಿದ್ರು ಪರವಾಗಿಲ್ಲ, ಲಕ್ಷ ಕೇಳಿದ್ರು ಪರವಾಗಿಲ್ಲ, ನಾನು ಕಷ್ಟಪಟ್ಟು ನನ್ನ ಮಗಳನ್ನ ಆಚೆ ಕರ್ಕೊಂಡ್ ಬರ್ತೀನಿ ಸರ್. ಹೌದು ಸರ್, ಸಂಧ್ಯಾ ಮುರುಗನ್ ಮಾತ್ರ ಮಗಳಲ್ಲ, ನನಗೂ ಮಗಳೇನೆ. ಮುರುಗನ್ ಕೈಲಿ ದುಡ್ಡು ಅರೇಂಜ್ ಮಾಡಕ್ ಆಗಿಲ್ಲ ಅಂದ್ರೆ ನನ್ನ ಆಸ್ತಿನೆಲ್ಲ ಮಾರಿ ಸಂಧ್ಯಾನ ಆಚೆ ಕರ್ಕೊಂಡು ಬರ್ತೀನಿ ಸರ್. ಸರ್ ಪ್ಲೀಸ್ ಸರ್, ವಕೀಲ್ ಯಾರಂತ ಹೇಳಿ ಸರ್, ಅವ್ರ ಅಡ್ರೆಸ್ ಕೊಡಿ ಸರ್, ನಾವೀಗ್ಲೇ ಹೋಗಿ ನೋಡ್ತೀವಿ ಸರ್. ಆ ಲಾಯರ್ನ ಕೈಯೋ ಕಾಲೋ ಹಿಡಿದಾದ್ರೂ ಸರಿ ಅವ್ರನ್ನ ವಾದ ಮಾಡೋದಕ್ಕೆ ಹೇಳಿ ಸರ್. ಅವ್ರ ಹೆಸರೇ ಹೇಳಿ ಸರ್. ಅವ್ರ ಹೆಸರು ಅರುಣಾಚಲೇಶ್ವರನ್. ಸರ್, ಅವ್ರ ಊರು ತಿರುವಣ್ಣಾಮಲೈ. ತಿರುವಣ್ಣಾಮಲಯ್ಯ. ಅರುಣಾಚಲೇಶ್ವರ ಅಂತ ಲಾಯರ? ಸರ್, ತಿರುವಣ್ಣಾಮಲೆಯಲ್ಲಿರೋ ಈಶ್ವರನ ಹೆಸರು ತಾನೇ ಅರುಣಾಚಲೇಶ್ವರ? ಅವರು ದೇವ್ರಲ್ವಾ? ಆ ದೇವ್ರು ಮಾತ್ರ ಇಂದಾನೆ ನಿಮ್ ಮಗಳನ್ನ ಕಾಪಾಡಕ್ಕಾಗೋದು. ಯಾಕಂದ್ರೆ ನಿಮ್ ಮಗಳು ವಿರುದ್ಧವಾಗಿ ಆಧಾರ ಅಷ್ಟು ಸ್ಟ್ರಾಂಗ್ ಆಗಿದೆ. ತುಂಬಾ ಕ್ರಿಟಿಕಲ್ ಆದ ಕೇಸು ಸರ್. ಇದು ಸಾಧಾರಣವಾದಂತ ವಕೀಲ್ನ ಇಟ್ಕೊಂಡು ವಾದ ಮಾಡಿ ಗೆಲ್ಲುವಂತ ಕೇಸ್ ಅಲ್ಲ. ಆ ಭಗವಂತನೇ ವಾದ ಮಾಡಿ ಗೆಲ್ಲುವಂತ ಕೇಸು. ಹೋಗಿ ಹೋಗಿ ಅವ್ರ ಕಾಲಿಟ್ಕೊಳ್ಳಿ. ಅವ್ರ ಮುಖಾಂತರ ಇಂದಾನೆ ಅವರೇ ನಿಮ್ ಮಗಳನ್ನ ಕಾಪಾಡೋದಿಕ್ಕಾಗೋದು.